Hello everyone, dear student friends. I am Professor PM Chogla. In this episode, we will discuss on BA first semester SCP ಮೈಕ್ರೋಎಕನಾಮಿಕ್ಸ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ಇನ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. Let us start our discussion. Dear students, this is the structure of the syllabi. Okay, so ಸೆಮಿಸ್ಟರ್ ಬಂದುಬಿಟ್ಟು ಫಸ್ಟ್ ಸೆಮಿಸ್ಟರ್ ಕೋರ್ಸ್ ಮೇಜರ್ ಪೇಪರ್ 1 ಆ್ಯಂಡ್ ಟೈಟಲ್ ಆಫ್ ದಿ ಪೇಪರ್ ವಿಲ್ ಬಿಕಮ್ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಟೀಚಿಂಗ್ ಅವರ್ಸ್ ಪರ್ ವೀಕ್ ದೇರ್ ಆರ್ 5 ಕ್ಲಾಸಸ್ ಆ್ಯಂಡ್ ಕ್ರೆಡಿಟ್ಸ್ ಬಿಕಮ್ 5. IA marks 20 and the sum and exam marks, that is 80. Okay, and here the total marks will be 100. Okay, the duration of the sem and examination will be 3 hours. ಇನ್ನು ಪಠ್ಯಕ್ರಮದ ಕಡೆಗೆ ನೋಡೋದಾದ ಯೂನಿಟ್ ನಂಬರ್ 1 ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ದಿ ಟೋಟಲ್ ಟೀಚಿಂಗ್ ಅವರ್ಸ್ ವಿಲ್ ಬಿ 7 hours. ದಿ ಸಿಲೆಬಸ್ ವಿಲ್ ಬಿಕಮ್ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಎಕನಾಮಿಕ್ಸ್, basic economic problems, production possibility curve, methods of economics, that is inductive and deductive methods, microeconomics versus macroeconomics. ಕನ್ನಡದಲ್ಲಿ ಘಟಕ ಸಂಖ್ಯೆ 1 ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ. ಒಟ್ಟು ಬೋಧನಾವಧಿಗಳು 7 ಗಂಟೆಗಳು. ಸೂಕ್ಷ್ಮ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, ಮೂಲಭೂತ ಆರ್ಥಿಕ ಸಮಸ್ಯೆಗಳು, ಉತ್ಪಾದನಾ ಸಾಧ್ಯತೆಯ ರೇಖೆ, ಅರ್ಥಶಾಸ್ತ್ರದ ವಿಧಾನಗಳು ಅಂದರೆ ಅಧ್ಯಯನದ ವಿಧಾನಗಳು, ಇದರಲ್ಲಿ ನಿಗಮನ ಮತ್ತು ಅನುಗಮನ ವಿಧಾನ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ತಿಳ್ಕೊಳ್ತಕ್ಕಂಥದ್ದು. ದೆನ್ ಯೂನಿಟ್ ನಂಬರ್ 2 theory of consumer behavior. The total teaching hours will become 15 hours. Demand, meaning, determinants, law of demand and its exceptions, elasticity of demand, demand forecasting and supply, meaning, determinants and law of supply, elasticity of supply, movement along a demand and supply curve, theory of consumer behavior, the law of diminishing marginal utility, water diamond paradox, theory of indifference curve and its properties, consumer equilibrium, consumer's price effect, income effect and substitution effect. ಘಟಕ ಸಂಖ್ಯೆ 2 ಗ್ರಾಹಕರ ವರ್ತನೆಯ ಸಿದ್ಧಾಂತ. ಒಟ್ಟು ಬೋಧನಾವಧಿ 15 ಗಂಟೆಗಳು. ಬೇಡಿಕೆಯ ಅರ್ಥ, ನಿರ್ಧಾರಕಗಳು, ಬೇಡಿಕೆಯ ನಿಯಮ ಮತ್ತು ಅದರ ಅಪವಾದಗಳು, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಬೇಡಿಕೆಯ ಮುನ್ಸೂಚನೆ ಅಂದರೆ ಮುನ್ನಂದಾಜು, ಆಮೇಲೆ ಪೂರೈಕೆ, ಅದರ ಅರ್ಥ, ನಿರ್ಧಾರಕಗಳು ಮತ್ತು ಪೂರೈಕೆಯ ನಿಯಮ, ಪೂರೈಕೆಯ ಸ್ಥಿತಿಸ್ಥಾಪಕತ್ವ, ಬೇಡಿಕೆ ಮತ್ತು ಪೂರೈಕೆ ರೇಖೆ ಉದ್ದಕ್ಕೂ ಚಲನೆ, ಅನುಭೋಗಿ ವರ್ತನಾ ಸಿದ್ಧಾಂತ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ನೀರು ಮತ್ತು ವಜ್ರದ ವಿರೋಧಾಭಾಸ, ಔದಾಸೀನ್ಯ ರೇಖೆ ಮತ್ತು ಅದರ ಗುಣಲಕ್ಷಣಗಳ ಸಿದ್ಧಾಂತ, ಗ್ರಾಹಕ ಸಮತೋಲನ, ಗ್ರಾಹಕರ ಬೆಲೆಯ ಪರಿಣಾಮ, ಆದಾಯ ಪರಿಣಾಮ ಮತ್ತು ಪರ್ಯಾಯ ಅಥವಾ ಬದಲಿಕೆಯ ಪರಿಣಾಮ ಅಂತಕ್ಕಂಥದ್ದು. ಕನ್ಸಿಡರ್ ಯೂನಿಟ್ ನಂಬರ್ 3 ಘಟಕ ಸಂಖ್ಯೆ 3ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚರ್ಚೆ ಆದರೆ ಪ್ರೊಡಕ್ಷನ್ ಥಿಯರಿ ಆ್ಯಂಡ್ ಕಾಸ್ಟ್ಸ್. 15 hours of teaching, production function, short run
and long run production function, law of variable proportions, returns to scale, characteristics of isocons and isocost line, cost function, different concepts of costs, short run and long run cost analysis, least cost combination of factors, break even analysis. ಕನ್ನಡದಲ್ಲಿ ಹೇಳೋದಾದರೆ ಘಟಕ ಸಂಖ್ಯೆ 3 ಉತ್ಪಾದನಾ ಸಿದ್ಧಾಂತ ಮತ್ತು ವೆಚ್ಚಗಳು. ಒಟ್ಟು 15 ತಾಸುಗಳ ಬೋಧನಾವಧಿ. ಉತ್ಪಾದನಾ ಕಾರ್ಯ, ಅಲ್ಪಾವಧಿ ಮತ್ತು ದೀರ್ಘಾವಧಿಯಲ್ಲಿ ಉತ್ಪಾದನೆಯ ಕಾರ್ಯ, ಆಮೇಲೆ ಬದಲಾಗುವ ಅನುಪಾತಗಳ ನಿಯಮ, ಪ್ರತಿಫಲನ ನಿಯಮ, ಸಮ ಉತ್ಪನ್ನ ಮತ್ತು ಸಮ ವೆಚ್ಚ ರೇಖೆಗಳ ಗುಣಲಕ್ಷಣಗಳು, ವೆಚ್ಚದ ಕಾರ್ಯ, ವೆಚ್ಚದ ವಿಭಿನ್ನ ಪರಿಕಲ್ಪನೆಗಳು, ಆಮೇಲೆ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ವೆಚ್ಚ ವಿಶ್ಲೇಷಣೆ, ಕನಿಷ್ಠ ವೆಚ್ಚದ ಸಂಯೋಜನೆ, ಲಾಭ ನಷ್ಟ ರಾಹಿತ್ಯ ವಿಶ್ಲೇಷಣೆ ಅಂತಕ್ಕಂಥದ್ದು. ಯೂನಿಟ್ ನಂಬರ್ 4 ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೈಸಿಂಗ್. 15 hours of teaching. Concepts of total, average and marginal revenue, perfect competition, equilibrium of the firm and industry, monopoly equilibrium of the firm, price discrimination, monopolistic competition, short run and long run equilibrium of the firm and group equilibrium, oligopoly, its features, types of oligopoly. ಘಟಕ ಸಂಖ್ಯೆ 4 ಮಾರುಕಟ್ಟೆ ರಚನೆ ಮತ್ತು ಬೆಲೆ ನಿರ್ಧಾರ. 15 ಗಂಟೆಗಳ ಬೋಧನಾವಧಿ. ಒಟ್ಟು ಸರಾಸರಿ ಮತ್ತು ಕನಿಷ್ಠ ಆದಾಯ ಪರಿಕಲ್ಪನೆಗಳು, ಅಂದರೆ ಮಾರ್ಜಿನಲ್ ಅಥವಾ ಸೀಮಾಂತ ಆದಾಯ ಪರಿಕಲ್ಪನೆಗಳು. ಪರಿಪೂರ್ಣ ಪೈಪೋಟಿ, ಉದ್ಯಮದ ಮತ್ತು ಕೈಗಾರಿಕೆಯ ಸಮತೋಲನ, ಏಕಸ್ವಾಮ್ಯ, ಉದ್ಯಮದ ಸಮತೋಲನ, ಬೆಲೆ ತಾರತಮ್ಯ, ಸ್ವಾಮ್ಯಯುತ ಮಾರುಕಟ್ಟೆ, ಅಲ್ಪಾವಧಿಯ ಮತ್ತು ದೀರ್ಘಾವಧಿಯಲ್ಲಿ ಉದ್ಯಮ ಮತ್ತು ಕೈಗಾರಿಕೆಯ ಸಮತೋಲನ, ಕೆಲಜನ ಸ್ವಾಮ್ಯ ಲಕ್ಷಣಗಳು ಮತ್ತು ವಿಧಗಳು. ಫೈನಲಿ ಯೂನಿಟ್ ನಂಬರ್ 5 ಕನ್ಸರ್ನ್ ಟು ಫ್ಯಾಕ್ಟರ್ ಪ್ರೈಸಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. 8 hours of teaching. Marginal productivity theory of distribution, Ricardian and modern theories of rent, quasi-rents, wage determinants, theories of profit, dynamic theory, risk and uncertainty theory, Schumpeterian theory of profit, Marxian theory of distribution. ಘಟಕ ಸಂಖ್ಯೆ 5 ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಮತ್ತು ಹಂಚಿಕೆ. 8 ತಾಸುಗಳ ಬೋಧನಾವಧಿಗಾಗಿ ಸೀಮಾಂತ ಉತ್ಪಾದಕತೆಯ ಹಂಚಿಕೆ ಸಿದ್ಧಾಂತ, ರಿಕಾರ್ಡೋ ಮತ್ತು ಆಧುನಿಕ ಗೇಣಿ ಸಿದ್ಧಾಂತಗಳು, ಅರೆಗೇಣಿ, ಕೂಲಿ ನಿರ್ಧಾರಕಗಳು, ಲಾಭದ ಸಿದ್ಧಾಂತಗಳು, ಚಲನಾತ್ಮಕ ಗಂಡಾಂತರ, ಅನಿಶ್ಚಿತತೆಯ ಮತ್ತು ಶುಂಪೀಟರ್ ಅವರ ಲಾಭದ ಸಿದ್ಧಾಂತ, ಮಾರ್ಕ್ಸ್ ರವರ ವಿತರಣೆಯ ಸಿದ್ಧಾಂತ. ಆತ್ಮೀಯರೇ, ಇದಾಗಿತ್ತು ಒಟ್ಟು 5 ಘಟಕಗಳಿಗೆ ಸಂಬಂಧಪಟ್ಟ ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ BA ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದ ಪಠ್ಯಕ್ರಮ ಆಸ್ ಪರ್ SEP syllabus. Dear students, you can refer the following books. These are the standard books which are referred by the universities. Number 1, 2,
and third one Ahuja also available, and Jingan also very good book, and Katsanians also good book, and Set. These are the books are easily available in Amazon, Flipkart, or you may visit to the Sapna book house in any ಸೆಂಟರ್ಸ್. ಓಕೆ, ಅದರ ಜೊತೆಗೆ ನಿಮಗೆ ಅಂದರೆ ಬಹಳಷ್ಟು ವಿದ್ಯಾರ್ಥಿ ಮಿತ್ರರು ಸರ್ ನಮಗೆ ಕನ್ನಡ ಮಾಧ್ಯಮದಲ್ಲಿದ್ದೀವಿ ಅಂಥೇಳಿ ನೀವು ಕೇಳ್ತಾ ಇದ್ರಿ. ಕನ್ನಡ ಮಾಧ್ಯಮದಲ್ಲಿ ನಾನೇ ವಿದ್ಯಾರ್ಥಿಗಳಿಗಾಗಿ ಹೀಗೆ ಏನು ಮೇಲ್ಗಡೆಗೆ ನೀವು ಪಠ್ಯಕ್ರಮವನ್ನು ನೋಡಿದಿರೇನು, ಆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಒಂದು ಘಟಕಗಳನ್ನು ಸೇರಿಸಿಬಿಟ್ಟು ನಾನೇ ಒಂದು ನೋಟ್ಸನ್ನು ಪ್ರಿಪೇರ್ ಮಾಡಿದ್ದೇನೆ. ನಿಮಗೆ ಬೇಕು ಅಂತಂತಂದರೆ ಇಟ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ಪ್ರಿಂಟ್ ಆ್ಯಂಡ್ PDF ಫಾರ್ಮೆಟ್ ದ್ಯಾಟ್ ವಿಲ್ ಡಿಸ್ಕಸ್ ಲೇಟರ್ ಆನ್. ಈಗ ಒಂದಿಷ್ಟು ಏನಪ್ಪ ಅಂತಂದರೆ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಡಿ. ಪೇಪರ್ ಕೋಡು ಯಾವಾಗ ಬರ್ತದೋ ನಮ್ಮ ಪೇಪರ್ನಲ್ಲಿ ಇರ್ತಕ್ಕಂಥದ್ದು. ಪೇಪರ್ ಟೈಟಲ್ ಮೈಕ್ರೋ ಎಕನಾಮಿಕ್ಸ್, ಆ್ಯಂಡ್ ಡ್ಯೂರೇಷನ್ ವಿಲ್ ಬಿ 3 hours, ಆ್ಯಂಡ್ maximum marks will be 80, and here this section A, it constitutes section A, section B, section C, and section D. Dear friends, the question number 1, which includes answer any 10 of the following questions in 1 or 2 sentences. Okay, so each question carries 2 marks. Okay, so 10 into 2 will be 20. So the questions will be given like A, B, C, D up to L. Okay, up to L. So you can write these all whatever the symbols, special characteristics, alphabets or digits, whatever put in the question paper, the same is to be put in the answer booklet. ಭಾಳ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಎ ಇದ್ದಲ್ಲಿ 1 ಬರೆಯೋದು, ಬಿ ಇದ್ದಲ್ಲಿ 2 ಬರೆಯೋದು, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಅದರ ಮೇಲೆ ಮತ್ತೊಂದು ನಾನು ವಿಡಿಯೋ ಮಾಡ್ತೀನಿ ಯಾವ ರೀತಿ ಪರೀಕ್ಷೆಯಲ್ಲಿ ಬರಿಬೇಕು ಅನ್ನುವಂಥದ್ದು. ಓಕೆ, ಸೊ ನಿಮಗೇನಾದರೂ ಅದ್ರ ಬಗ್ಗೆ ಹೆಚ್ಚಿನ ಅಂಕಗಳ ಗಳಿಕೆ ಮಾಡಿಕೊಳ್ಳಿಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ಅದರ ಮೇಲೆ ವಿಡಿಯೋ ಮಾಡೋಣ. ಓಕೆ, ಸೊ ಇನ್ನು ಸೆಕ್ಷನ್ ಬಿನಲ್ಲಿ ಏನಿದೆ ಅಂತಂತಂದರೆ ಆನ್ಸರ್ ಎನಿ 4 of the following questions. So friends, each question carries how much marks? 5 marks. There will be 4 questions. So 5 into 5 4 into 5 will be 20, and there will be 7 questions from 2 to 8, 7 questions, and 3 will be options. Then section C. Okay, answer any 2 of the following questions. Dear friends, each question carries 15 marks. You can answer any 2, so total marks will be 30, and there will be 1 2 3 4 questions will be given. Among 4 you can answer any 2. Okay, means there will be 2 options. And last section D, it's on caselet or A or B. Got it? So you have 2 options. Actually in previous days it will be compulsory section, and now also compulsory section for 10 marks. There will be 1 question, you have to choose among 2 questions. Okay, so there will be option. Okay, so ಯಾವುದಕ್ಕೂ ನೀವು ಇದನ್ನ ಬಿಡಲೇಬಾರ್ದು. ಓಕೆ, ನೀವು ಬಿಟ್ಟರೆ ಮಾರ್ಕ್ಸ್ ಹೋಗಿಬಿಡುತ್ತದೆ. ಓಕೆ, ಹೀಗಾಗಿ ಈ ಒಂದು ಏನು ಸ್ಟ್ರಕ್ಚರ್ ಇದೆಯೋ ಈ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ಏನಾದರೂ ನಿಮ್ಮದು ಒಂದು ಕ್ಲಾರಿಫಿಕೇಷನ್ ಬೇಕಾಗಿತ್ತಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ.
ಸೊ ಇನ್ನು ಉಳಿದಿರೋ ಹಾಗೆ ಈಗಾಗಲೇ ನಾವು ಚರ್ಚೆ ಮಾಡಿರುವಂತೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ದಿ ನೋಟ್ಸ್ ಪ್ರೆಸೆಂಟ್ಲಿ ಅವೈಲಬಲ್ ಇನ್ ಕನ್ನಡ ಮೀಡಿಯಮ್ ಆ್ಯಂಡ್ ಇಫ್ you required in English, please comment. Okay, based on your comment I will be prepared for English medium students. Okay, so ಬಹಳ ಜನ ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ SCP ಬಂದ ನಂತರ ಬೇರೆ 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 ರಾಜ್ಯದ ಎಲ್ಲ ಮೂಲೆಗಳಿಂದ ಈ ಒಂದು ನೋಟ್ಸನ್ನು ತರಿಸ್ಕೊಳ್ತಾ ಇದ್ದಾರೆ. ನೀವು ತರಿಸ್ಕೊಂಡು ಅದ್ರ ಜೊತೆಗೆ ಬುಕ್ಸ್ ರೆಫರ್ ಮಾಡಿ, ಕ್ಲಾಸ್ ನೋಟ್ಸ್ ರೆಫರ್ ಮಾಡಿ. ಓಕೆ, ಹೆಚ್ಚಿನ ಅಂಕ ಪಡಲಿಕ್ಕೆ ಅವು ಕೂಡ ನಿಮಗೆ ಸಹಾಯಕ್ಕೆ ಬರ್ತವೆ. ಓಕೆ, ನಿಮಗೇನಾದರೂ ಪ್ರಿಂಟೆಡ್ ನೋಟ್ಸು ಮತ್ತು PDF ನೋಟ್ಸ್ ಏನಾದರೂ ಬೇಕು ಅಂತಂದರೆ ಪ್ರೆಸೆಂಟ್ಲಿ ದೀಸ್ ಆಲ್ ಪೇಯ್ಡ್ ವರ್ಷನ್ಸ್. ಓಕೆ, ಅದು ಏನು ಎಂತ ಅನ್ನುವಂಥದ್ದನ್ನು ವಾಟ್ಸಪ್ ಸಂಖ್ಯೆ 9964791356ಗೆ ಮೆಸೇಜ್ ಮಾಡಿ ನೀವು ತಿಳ್ಕೊಬೋದು ಮತ್ತು ಪಡ್ಕೋಬೋದು. ಓಕೆ, ಸೊ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಶ್ ಯು ಆಲ್ ದಿ ಬೆಸ್ಟ್.